ಸಿದ್ದರಾಮಯ್ಯಗೆ ಏನು ಹೇಳೋಕ್ಕಾಗಲ್ಲ, ನಾವು ಚಿಕ್ಕ ಮಕ್ಕಳು. ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಯಾವ್ದು ರೀಲ್ಸ್ ಸ್ಕ್ರೋಲ್ ಮಾಡ್ತಿರೋವಾಗ ಯಾವುದೋ ಒಂದು ವೆಬ್ಸೈಟ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ಸ್ಕ್ಯಾಮ್ ಆಗ್ಬೋದು. ಸೊ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದು ಒಳ್ಳೆಯದು. ಅಂಡರ್ 16 ಏಜ್ ಅವ್ರಿಗೆ. ನಿಮ್ಗೆ ಎಷ್ಟು ವರ್ಷ ಈಗ? ನಮ್ಗೆ ಇವಾಗ 14. ನಿನ್ನ 2 ವರ್ಷ ನೀವು ಸೋಷಿಯಲ್ ಮೀಡಿಯಾ ನೋಡೋಕ್ಕಾಗಲ್ಲ. ಏನು ಅನಿಸುತ್ತೆ? ಪರವಾಗಿಲ್ಲ, ಒಳ್ಳೇದಾಗುತ್ತೆ. ಇವಾಗ ಸೋಷಿಯಲ್ ಮೀಡಿಯಾ ಇದೆ, ಅದರಲ್ಲೇ ಟೈಮ್ ವೇಸ್ಟ್ ಮಾಡ್ತಾರೆ ಒಬ್ಬರು. ಅದ್ರ ಬದಲು ಟಿ ವಿ ನೋಡ್ಬೋದು, ಓದ್ಕೊಬೋದು. ಈ ಸರ್ಕಾರ ಈ ಥರ ಮಾಡಿದ ಕ್ರಮಗಳು ಒಳ್ಳೇದೇ ಕೆಟ್ಟದ? ಸಿದ್ದರಾಮಯ್ಯ ಮಾಡಿದ್ದು ಒಳ್ಳೇದಾಗುತ್ತೆ. ಏನು ಹೇಳ್ತೀರಾ ಸಿದ್ದರಾಮಯ್ಯಗೆ? ಸಿದ್ದರಾಮಯ್ಯಗೆ ಏನು ಹೇಳೋಕ್ಕಾಗಲ್ಲ, ನಾವು ಚಿಕ್ಕ ಮಕ್ಕಳು. ಏನು ಹೇಳೋಕ್ಕಾಗಲ್ಲ. ಎಜುಕೇಷನ್ ಅಂತ ಬಂದರೆ ಸರ್ಕಾರ ಏನೆಲ್ಲ ಮಾಡಬೇಕು ನಿಮಗೆ? ಎಜುಕೇಷನ್ ಅಂತ ಬಂದರೆ ಒಬ್ಬರು ಮನೆ ದೂರ ಇರುತ್ತೆ, ಅವ್ರಿಗೆಲ್ಲ ಫ್ರೀಯಾಗಿ ವ್ಯಾನ್, ಸ್ಕೂಲ್ ಕಡೆಯಿಂದ ವ್ಯಾನ್ ಕೊಡಬೇಕಾಗುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಫ್ರೀಯಾಗಿ ಮಾಡಬೇಕು. ಆ ಥರ ಎಲ್ಲ ಮಾಡ್ಬೋದು. ಏನೆಲ್ಲ ಮಾಡಬೇಕು ಸರ್ಕಾರದಿಂದ? ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮಕ್ಳಿಗೆ ಫ್ರೀ ಮಾಡಬೇಕು, ಫ್ರೀ ಬುಕ್ಸ್ ಕೊಡಬೇಕು ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎಲ್ಲರಿಗೂ. ಆಮೇಲೆ ಏನೆಲ್ಲ ಫ್ರೀ ಕೊಡಬೇಕು? ಬುಕ್ಸ್ ಪೆನ್ಸಿಲ್ಸ್ ಎಲ್ಲ ಕೊಡ್ಬೋದು. ಎಲ್ಲ ಫ್ರೀ ಕೊಡಬೇಕು. ಮತ್ತೆ ಕೊಡ್ಬೋದು ಅಂದರೆ ಬರೀ ಅವ್ರು ಕೊಡೋದೇ ಅಲ್ಲ, ಅವಾಗ ನಿಮ್ಮ ಬೇಡಿಕೆಗಳೇನು? ನೀವು ಸ್ಟೂಡೆಂಟ್ ಸರ್ಕಾರ ಹತ್ರ ಏನೆಲ್ಲ ಬೇಡಿಕೆ ಇಡ್ತೀರಾ? ಸರ್ಕಾರದ ಹತ್ರ ನಾವೇನು ಹೇಳೋಕ್ಕಾಗತ್ತೆ? ಅಲ್ಲ, ಸ್ಟೂಡೆಂಟ್ಗಾಗಿ ಏನೆಲ್ಲ ಬೇಕು ಅನ್ನೋದು? ಓದೋ ಫೆಸಿಲಿಟೀಸ್ ಗೌರ್ಮೆಂಟ್ ಮಕ್ಳಿಗೂ ಜಾಸ್ತಿ ಆಗಲಿ ಅಂತ ಹೇಳೋದು, ಅಲ್ಲೂ ಒಳ್ಳೆ ಫೆಸಿಲಿಟೀಸ್ ಸಿಗಲಿ ಅವ್ರಿಗೆಲ್ಲ ಅಂತ. ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಯಿಂದ ಪ್ರೈವೇಟ್ ಸ್ಕೂಲ್ಗಳೇ ಜಾಸ್ತಿ ಇದೆ, ಗೌರ್ಮೆಂಟ್ ಸ್ಕೂಲ್ ಕಡಿಮೆ ಆಗ್ತಿದೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಗೌರ್ಮೆಂಟ್ ಸ್ಕೂಲ್ ಬಿಟ್ಬಿಟ್ಟು ಎಲ್ಲ ಪ್ರೈವೇಟಿಗೆ ಬರ್ತಾವ್ರೆ. ಗೌರ್ಮೆಂಟೇ ಕಾರಣ ಅದಕ್ಕೆ. ಅವ್ರು ನೋಡ್ಕೊಳ್ಳೋದು ಕ್ಲೀನಾಗಿ, ಒಳ್ಳೆ ಫೆಸಿಲಿಟೀಸ್ ಇರಲ್ಲ ಅದಕ್ಕೆ. ಮಾತಾಡೋ. ಸಿದ್ದರಾಮಯ್ಯಗೆ ಏನು ಹೇಳೋಕ್ಕಾಗಲ್ಲ, ನಾವು ಚಿಕ್ಕ ಮಕ್ಕಳು. ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಯಾವ್ದು ರೀಲ್ಸ್ ಸ್ಕ್ರೋಲ್ ಮಾಡ್ತಿರೋವಾಗ ಯಾವುದೋ ಒಂದು ವೆಬ್ಸೈಟ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ಸ್ಕ್ಯಾಮ್ ಆಗ್ಬೋದು. ಸೊ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದು ಒಳ್ಳೆಯದು. ಅಂಡರ್ 16 ಏಜ್ ಅವ್ರಿಗೆ. ನಿಮ್ಗೆ ಎಷ್ಟು ವರ್ಷ ಈಗ? ನಮ್ಗೆ ಇವಾಗ 14. ನಿನ್ನ 2 ವರ್ಷ ನೀವು ಸೋಷಿಯಲ್ ಮೀಡಿಯಾ ನೋಡೋಕ್ಕಾಗಲ್ಲ. ಏನು ಅನಿಸುತ್ತೆ? ಪರವಾಗಿಲ್ಲ, ಒಳ್ಳೇದಾಗುತ್ತೆ. ಇವಾಗ ಸೋಷಿಯಲ್ ಮೀಡಿಯಾ ಇದೆ, ಅದರಲ್ಲೇ ಟೈಮ್ ವೇಸ್ಟ್ ಮಾಡ್ತಾರೆ ಒಬ್ಬರು. ಅದ್ರ ಬದಲು ಟಿ ವಿ ನೋಡ್ಬೋದು, ಓದ್ಕೊಬೋದು. ಈ ಸರ್ಕಾರ ಈ ಥರ ಮಾಡಿದ ಕ್ರಮಗಳು ಒಳ್ಳೇದೇ ಕೆಟ್ಟದ? ಸಿದ್ದರಾಮಯ್ಯ ಮಾಡಿದ್ದು ಒಳ್ಳೇದಾಗುತ್ತೆ. ಏನು ಹೇಳ್ತೀರಾ ಸಿದ್ದರಾಮಯ್ಯಗೆ? ಸಿದ್ದರಾಮಯ್ಯಗೆ ಏನು ಹೇಳೋಕ್ಕಾಗಲ್ಲ, ನಾವು ಚಿಕ್ಕ ಮಕ್ಕಳು. ಏನು ಹೇಳೋಕ್ಕಾಗಲ್ಲ. ಎಜುಕೇಷನ್ ಅಂತ ಬಂದರೆ ಸರ್ಕಾರ ಏನೆಲ್ಲ ಮಾಡಬೇಕು ನಿಮಗೆ? ಎಜುಕೇಷನ್ ಅಂತ ಬಂದರೆ ಒಬ್ಬರು ಮನೆ ದೂರ ಇರುತ್ತೆ, ಅವ್ರಿಗೆಲ್ಲ ಫ್ರೀಯಾಗಿ ವ್ಯಾನ್, ಸ್ಕೂಲ್ ಕಡೆಯಿಂದ ವ್ಯಾನ್ ಕೊಡಬೇಕಾಗುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಫ್ರೀಯಾಗಿ ಮಾಡಬೇಕು. ಆ ಥರ ಎಲ್ಲ ಮಾಡ್ಬೋದು. ಏನೆಲ್ಲ ಮಾಡಬೇಕು ಸರ್ಕಾರದಿಂದ? ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮಕ್ಳಿಗೆ ಫ್ರೀ ಮಾಡಬೇಕು, ಫ್ರೀ ಬುಕ್ಸ್ ಕೊಡಬೇಕು ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎಲ್ಲರಿಗೂ. ಆಮೇಲೆ ಏನೆಲ್ಲ ಫ್ರೀ ಕೊಡಬೇಕು? ಬುಕ್ಸ್ ಪೆನ್ಸಿಲ್ಸ್ ಎಲ್ಲ ಕೊಡ್ಬೋದು. ಎಲ್ಲ ಫ್ರೀ ಕೊಡಬೇಕು. ಮತ್ತೆ ಕೊಡ್ಬೋದು ಅಂದರೆ ಬರೀ ಅವ್ರು ಕೊಡೋದೇ ಅಲ್ಲ, ಅವಾಗ. ನಿಮ್ಮ ಬೇಡಿಕೆಗಳೇನು? ನೀವು ಸ್ಟೂಡೆಂಟ್ ಸರ್ಕಾರ ಹತ್ರ ಏನೆಲ್ಲ ಬೇಡಿಕೆ ಇಡ್ತೀರಾ? ಸರ್ಕಾರದ ಹತ್ರ ನಾವೇನು ಹೇಳೋಕ್ಕಾಗತ್ತೆ? ಅಲ್ಲ, ಸ್ಟೂಡೆಂಟ್ಗಾಗಿ ಏನೆಲ್ಲ ಬೇಕು ಅನ್ನೋದು? ಓದೋ ಫೆಸಿಲಿಟೀಸ್ ಗೌರ್ಮೆಂಟ್ ಮಕ್ಳಿಗೂ ಜಾಸ್ತಿ ಆಗಲಿ ಅಂತ ಹೇಳೋದು, ಅಲ್ಲೂ ಒಳ್ಳೆ ಫೆಸಿಲಿಟೀಸ್ ಸಿಗಲಿ ಅವ್ರಿಗೆಲ್ಲ ಅಂತ. ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಯಿಂದ ಪ್ರೈವೇಟ್ ಸ್ಕೂಲ್ಗಳೇ ಜಾಸ್ತಿ ಇದೆ, ಗೌರ್ಮೆಂಟ್ ಸ್ಕೂಲ್ ಕಡಿಮೆ ಆಗ್ತಿದೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಗೌರ್ಮೆಂಟ್ ಸ್ಕೂಲ್ ಬಿಟ್ಬಿಟ್ಟು ಎಲ್ಲ ಪ್ರೈವೇಟಿಗೆ ಬರ್ತಾವ್ರೆ. ಗೌರ್ಮೆಂಟೇ ಕಾರಣ ಅದಕ್ಕೆ. ಅವ್ರು ನೋಡ್ಕೊಳ್ಳೋದು ಕ್ಲೀನಾಗಿ, ಒಳ್ಳೆ ಫೆಸಿಲಿಟೀಸ್ ಇರಲ್ಲ ಅದಕ್ಕೆ. ಮಾತಾಡೋ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.